ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬನವಾಸಿ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಹಿಂದೆ ಆದಿಕೇಶವ ಒಡೆಯರ ದರ್ಬಾರು ಹಾಗೂ ಆ ಕಥೆಯಲ್ಲಿ ಬರುವಂಥ ಇಬ್ಬರು ಹುಡುಗರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಆ ಮೀನು ಸಾರು ಊಟ ಮಾಡುವಂಥ ದೃಶ್ಯದ ಬಗ್ಗೆ ನಾನು ಅಲ್ಲಿನವರೆಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಅದರ ಮುಂದುವರಿದ ಭಾಗವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಈ ಕಥೆಯ ಮುಂದುವರಿದ ಭಾಗವನ್ನು ಇವತ್ತು ನೋಡೋಣ. ಸ್ನೇಹಿತರೆ, ನಾನು ಹಿಂದೆ ನಿಮಗೆ ತಿಳಿಸ್ಕೊಟ್ಟಾಗೆ ಮೀನಿನ ಸಾರನ್ನು ಅಂದರೆ ಮಾಯಾವಿ ಮೀನಿನ ತಲೆಯನ್ನು ಈ ಹುಡುಗರು ತಿಂದಿರ್ತಾರೆ. ಅದರಲ್ಲಿ ಈಶ್ವರ ಎನ್ನುವಂಥ ಈ ಕಥೆಯ ನಾಯಕ, ಇನ್ನು ಚಿಕ್ಕ ಹುಡುಗ ಆಗಿರ್ತಾನೆ, ಬಾಲಕ ಆಗಿರ್ತಾನೆ. ಅವನು ಈ ಮೀನನ್ನು ತಿಂದಿರ್ತಾನೆ ಸ್ನೇಹಿತರೆ. ಮೀನಿನ ತಲೆಯನ್ನು ತಿಂದಿರ್ತಾನೆ. ಅವ್ರ ತಾಯಿ ಭಯ ಪಟ್ಕೊಂಡು ಅದನ್ನು ಹೇಳಿರೋದಿಲ್ಲ, ಯಾರಿಗೂ ಹೇಳ್ದಿಲ್ಲ. ಅವ್ನು ಬೈದ್ಬಿಟ್ಟು ಒಂದು ಕಡೆ ಹೊರಗಡೆ ಕಳಿಸಿ ಮನೆ ಒಳಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ಒಡೆಯರ ಹತ್ರ ಹೋಗಿರ್ತಾರಲ್ವ, ಸಂಸ್ಥಾನದ ಒಡೆಯರು ಆದಿಕೇಶ ಒಡೆಯರ ಹತ್ರ ನೋಡ್ಕೊಂಡ್ಬಿಡ್ತೀನಿ ಅಂತ ಈ ದಾಸರು ಹೋಗಿರ್ತಾರೆ. ಅವ್ರಲ್ಲಿ ಹೋದ್ಮೇಲೆ ಅಲ್ಲಿಂದ ಬಂದು ಊಟಕ್ಕೆ ಬಡ್ಸಮ್ಮ ಅಂತೇಳಿ ಕೂತ್ಕೊಂತಾರೆ. ಈ ವಿಷಯನ ಅವ್ರಿಗೆ ಹೇಳ್ದೇನೆ ಆ ಮೀನಿನ ಮಾಮೂಲಿ ಮೀನು ಅಂದ್ಕೊಂಡವರು ತಾಯಿ ಈಶ್ವರನ ತಾಯಿ ಏನು ಮಾಡ್ತಾಳೆ, ಆ ಮೀನಿನ ಸಾರನ್ನು ಬಡಿಸ್ತಾರೆ ಸ್ನೇಹಿತರೆ. ಬಡಿಸಿದಾಗ ಹಿರಿಯ ದಾಸರಲ್ಲಿ ಹಿರಿಯ ಆಗಿರ್ತಾನಲ್ವ ದೊಡ್ಡನು, ಆ ದೊಡ್ಡನು ಈ ಹಿರಿಯ ಮನುಷ್ಯ ಯಾರು ಪಾಲಾಕ್ಷ ಎನ್ನುವಂಥ ದಾಸ ಏನು ಮಾಡ್ತಾನೆ, ಆ ಮೀನಿನ ತಲೆಯನ್ನು ತಿನ್ಬೇಕಾಗಿರುತ್ತೆ. ಅವನು ಆ ಮೀನಿನ ತಲೆ ಬಗ್ಗೆ ವಿಚಾರಿಸ್ತಾನೆ. ಏನಮ್ಮ ಮೀನಿನ ತಲೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಮಾಮೂಲಿಯಾಗ ಆ ತಾಯಿಗೆ ಗೊತ್ತಿರಲ್ಲ ಈ ಥರದ್ದು ಮಂತ್ರದ ಮೀನು ಅಂತೇಳಿ ಗೊತ್ತಿರಲ್ಲ, ಮಾಯಾವಿ ಮೀನು ಅಂತೇಳಿ. ಸ್ವಾಮಿ, ನಮ್ಮ ಮಗ ತಿಂದರು, ನನ್ನ ಮಕ್ಕಳು ಇಬ್ಬರು ತಿಂದಿದ್ದಾರೆ ಆ ಮೀನನ್ನು, ಅವ್ರಿಗೆ ಗೊತ್ತಿಲ್ಲ, ನಾನು ಅಡುಗೆ ಮಾಡಿಟ್ಬಿಟ್ಟು ಹೊರಗಡೆ ಹೋಗಿದ್ದೆ, ನಾನು ಬರೋಷ್ಟೊಳಗೆ ಅವ್ರು ಹೊಟ್ಟೆ ಹಸ್ಕೊಂಡು ತಿಂದಾರೆ ಸ್ವಾಮಿ, ಯಾಕೆ ಸ್ವಾಮಿ ಅಂತ ಕೇಳ್ತಾರೆ. ಆಗ ಅವ್ರಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ತುಂಬ ಸಿಟ್ಟು ಬಂದರೂ ಅವರು ಹೆಣ್ಮಗಳನ್ನ ಏನು ಬೈಯೋದಿಲ್ಲ, ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಒಂಥರ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಅಲೆ ಒಂಥರ ಸಮುದ್ರದ ಅಲೆ ಹೇಗೆ ರಭಸವಾಗಿ ಬರುತ್ತೋ ಅದು ಶಾಂತ ರೀತಿಯಿಂದ ಆಗುತ್ತೋ ಆ ರೀತಿ ಸಮಾಧಾನ ಮಾಡಿಕೊಂಡು, ಸರಿ ಆಯ್ತಮ್ಮ ನಿನ್ನ ಮಕ್ಕಳು ಕರೆಸು ಅಂತ ಹೇಳ್ತಾರೆ. ಆವಾಗ ಇಬ್ಬರು ಮಕ್ಕಳನ್ನು ಕರೆಸ್ತಾರೆ. ಕರ್ಕೊಂಡು ಬಂದು ಅವ್ರ ಮುಂದೆ ನಿಲ್ಲಿಸ್ತಾಳೆ ತಾಯಿ. ನಿನ್ನ ಮಕ್ಕಳು ಯಾರಮ್ಮ ಅಂದಾಗ ದಾಸರು ಕೇಳಿದಾಗ ಇವರೇ ಸ್ವಾಮಿ ನನ್ನ ಮಕ್ಕಳಂತ ಮುಂದೆ ತಂದು ನಿಲ್ಲಿಸ್ತಾಳೆ ಈಶ್ವರನ ತಾಯಿ. ಆ ಇಬ್ಬರು ಮಕ್ಕಳ ತಂದು ನಿಲ್ಲಿಸ್ತಾರೆ. ಅವರನ್ನು ನೋಡಿ ಸರಿ ಆಯ್ತಮ್ಮ, ನಾಳೆ ಪಂಚಾಯತಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅವರು ಹೇಳಿ ಅಲ್ಲಿಂದ ಊಟನೇ ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿದ್ದು ಮೀನಿನ ತಲೆ ಬೇಕಾಗಿತ್ತು. ಹಾಗಾಗಿ ಅವರು ಅಲ್ಲಿಂದ ಎದ್ದೋಗ್ತಾರೆ. ಒಬ್ಬ ಡಂಗೂರ ಸಾರ್ತಾನೆ, ಕೇಳ್ರಪ್ಪು ಕೇಳ್ರಿ, ನಾಳೆ ಪಂಚಾಯತಿ ಕಟ್ಟೆಯಲ್ಲಿ ಸಭೆ ಇದೆ, ಎಲ್ಲರೂ ಬರಬೇಕು, ಒಡೆಯರು ಹೇಳಿದ್ದಾರೆ, ಆದಿಕೇಶ ಒಡೆಯರು ಅಂತ. ಅವನು ಡಂಗೂರ ಸಾಕೊಂಡು ಹೋಗ್ತಾನೆ. ಡಂಗೂರ ಸಾಕೊಂಡು ಹೋಗ್ತಾನೆ. ಮರುದಿನ ಪಂಚಾಯತಿ ಕಟ್ಟೆ ಹತ್ರ ಎಲ್ಲ ಜನರು, ಜನಸಾಮಾನ್ಯರು, ಜನಪ್ರತಿನಿಧಿಗಳು ಎಲ್ಲರೂ ಕಲ್ತಿರ್ತಾರೆ, ಎಲ್ಲ ಕೂತ್ಕೊಂಡಿರ್ತಾರೆ. ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ನಿಧಾನವಾಗಿ ಜಟಕ ಬಂಡಿ ಕುದುರೆಯಿಂದ ಇಳಿದು ಬರ್ತಾನೆ. ಕುದುರೆ ಗಾಡಿಯಿಂದ ಇಳಿದು ಬಂದು ಯಾರು ಆದಿಕೇಶ ಒಡೆಯರು ಪಂಚಾಯತಿ ಕಟ್ಟೆ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ನನ್ನ ಪ್ರೀತಿಯ ಪ್ರಜೆಗಳೇ, ಇವತ್ತು ಈ ಸಭೆ ಕರೆಯೋದಕ್ಕೆ ಕಾರಣ ಒಂದು ಮಹತ್ತರ ಕಾರ್ಯ ಇದೆ. ಏನು ಅಂತಂದರೆ, ನಮ್ಮೂರಿಗೆ ಬಂದಿರುವಂಥ ದಾಸರು ಈ ಮಾದಯ್ಯನ ಮಕ್ಕಳನ್ನು ಇಬ್ಬರನ್ನ, ಅವರು ತುಂಬ ಬಡವರು, ಹಾಗಾಗಿ ಅವರನ್ನು ದತ್ತು ತಗೊಳ್ಬೇಕಂತ ಅವರು ನಿರ್ಧಾರ ಮಾಡಿದ್ದಾರೆ, ಇಬ್ಬರು ಮಕ್ಕಳನ್ನು. ಹಾಗಾಗಿ ನಿನ್ನೆ ನನ್ನ ಹತ್ರ ಬಂದು ಈ ವಿಷಯ ತಿಳಿಸಿದರು. ಹಾಗಾಗಿ ಇವತ್ತು ನಾನು ಈ ಪಂಚಾಯತಿ ಕಟ್ಟೆಯಲ್ಲಿ ಸಭೆ ಕರೆದಿದ್ದೀನಿ, ಇದಕ್ಕೆ ಅವ್ರ ತಾಯಿ ಒಪ್ಪಿಗೆ ಕೊಡಬೇಕು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಂತೇಳಿ ಆ ಮಹಾರಾಜರು ಹೇಳ್ತಾರೆ. ಯಾರು ಆದಿಕೇಶ ಒಡೆಯರು. ಅಲ್ಲಿ ಈಶ್ವರನ ತಾಯಿ, ಅವರ ಅಣ್ಣ ಹಾಗೂ ಅವರೆಲ್ಲ ಬಂದು ಕೂತಿರ್ತಾರೆ. ಅಲ್ಲಿ ಸಭೆ ಹತ್ರ ಕೂತಿರ್ತಾರೆ, ಪಂಚಾಯತಿ ಕಟ್ಟೆಯಲ್ಲಿ ಕೂತಿರ್ತಾರೆ. ಸರಿ ಆಯಿತು ಅಂಥೇಳಿ ಆಗ ಅವ್ರ ತಾಯಿ ಹೇಳ್ತಾರೆ, ನೋಡಿ ಸ್ವಾಮಿ, ನನಗೆ ಇಬ್ಬರು ಮಕ್ಕಳನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ನನಗೆ. ನಾನು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳು ಸಾಕಿದ್ನಿ, ನಾನು ಯಾವ ಕಾರಣಕ್ಕೂ ಈ ಮಕ್ಕಳನ್ನ ನಾನು ಯಾರ ಜೊತೆನೂ ಕಳಿಸಲ್ಲ, ನನಗೆ ದಿಕ್ಕೆ ಯಾರು ಅಂತ ತಾಯಿ ಹೇಳಿದಾಗ ಒಡೆಯರು ಹೇಳ್ತಾರೆ, ನೋಡಮ್ಮ, ಅವರೇನು ನಿನ್ನ ಮಕ್ಕಳು ಕರ್ಕೊಂಡೋಗಿ ಕೊನೆವರೆಗೂ ಜೀತದಾಳಾಗಿ ಇಟ್ಕೊಳ್ಳಲ್ಲ. ಅವರು ಬರೀ ನಿನ್ನ ಮಕ್ಕಳನ್ನು ಕರ್ಕೊಂಡೋಗಿ ಅವರ ಒಂದು ಆಚಾರ ವಿಚಾರಗಳನ್ನು, ಶಾಸ್ತ್ರ ಸಂಪ್ರದಾಯಗಳನ್ನು ಕಲಿಸ್ತಾರೆ ಅಷ್ಟೇ. ಅವ್ರ ಶಿಷ್ಯರನ್ನಾಗಿ ಇಟ್ಕೊಳ್ತಾರೆ. ಇಟ್ಕೊಂಡು ದೊಡ್ಡರಾದ್ಮೇಲೆ ಅವರು ಆ ಆಚಾರ ವಿಚಾರ ಎಲ್ಲವನ್ನು ಕಲಿಸಿ ನಿನ್ನ ಹತ್ರ ಕರ್ಕೊಂಡು ಬಂದು ಬಿಡ್ತಾರೆ ಅಷ್ಟೇ ಅಂತ ಒಡೆಯರು ಹೇಳ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ಇಲ್ಲ, ನಾನು ಯಾವ ಕಾರಣಕ್ಕೂ ಕಳಿಸಲ್ಲ ಅಂತ ಹೇಳ್ತಾರೆ. ಮತ್ತೆ ಆ ಒಡೆಯರು ಹೇಳ್ತಾರೆ, ನೋಡಮ್ಮ, ನೀನು ಅವಿದ್ಯಾವಂತೆ, ನಿನ್ನ ಗಂಡ ಕೂಡ ಮಾದಯ್ಯ ಅವಿದ್ಯಾವಂತ, ನಿಮ್ಮಿಬ್ಬರು ಥರ ನಿನ್ನ ಮಕ್ಕಳು ಆಗ್ಬೇಕಾ? ಅವ್ರು ಯಾವ ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯ, ವಿದ್ಯೆನ ಕಲಿಯೋದು ಬೇಡ ಅಂತ ಒಡೆಯರು ಕೇಳ್ತಾರೆ. ಹೇಳಿದಾಗ ಮನಸ್ಸು ಬದಲಾಯಿಸ್ತಾರೆ. ಯೋಚನೆ ಮಾಡಿ ಮನಸ್ಸು ಬದಲಾಯಿಸಿ ಹೆಣ್ಮಗಳು ಏನು ಮಾಡ್ತಾಳೆ, ಸರಿ ಆಯಿತು ಕಳಿಸ್ಕೊಡ್ತೀನಿ ಇಬ್ಬರು ಮಕ್ಕಳನ್ನಂತ ಒಪ್ಕೊಳ್ತಾಳೆ. ಆಗ ಈಶ್ವರ ಹೇಳ್ತಾನೆ, ಹೆಣ್ಮಗಳು ಮಗ ಹೇಳ್ತಾನೆ,
ಇಲ್ಲಮ್ಮ ನಾನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ನೋಡಪ್ಪ ನಾನು ತುಂಬ ಕಷ್ಟಪಟ್ಟು ಸಾಕಿದೆ, ನಿಮ್ಮ ಅಪ್ಪ ಕೂಡ ನಿಮ್ಮನ್ನು ಸಾಕೋದಕ್ಕೆ ತುಂಬ ಕಷ್ಟಪಟ್ಟರು, ಈಗ ಅವರಿಲ್ಲ, ನೀವು ಕೂಡ ನಮ್ಮ ಹಾಗೆ ಆಗೋದು ಬೇಡ, ದಯವಿಟ್ಟು ಅವ್ರ ಜೊತೆಗೆ ಹೋಗು, ಅವ್ರ ಜೊತೆಗೆ ಹೋಗಿ ನೀವಿಬ್ರು ಅವರು ಆಚಾರ ವಿಚಾರಗಳೆಲ್ಲ ಕಲಿತು ವಿದ್ಯಾವಂತರಾಗಿ ನನ್ನ ಮುಂದೆ ಬರಬೇಕು ಅಂತ ತಾಯಿ ಹೇಳ್ತಾಳೆ. ಆಗ ಅವರಿಬ್ಬರು ಯೋಚನೆ ಮಾಡ್ತಾರೆ, ಸರಿ ಆಯಿತು ಅಂತೇಳಿ ಒಪ್ಕೊಂತಾರೆ ಅವರಿಬ್ರು. ಆಗ ದಾಸರಿಗೆ ಒಂದ್ಸಲ ಮುಖ ನೋಡಿ ಹೇಳ್ತಾಳೆ ಅವ್ರ ತಾಯಿ, ನೋಡಿ ಸ್ವಾಮಿ, ನನ್ನ ಮಕ್ಕಳನ್ನ ಇದುವರೆಗೂ ಕಣ್ಣಲ್ಲಿ ಒಂದು ನೀರು ಬರ್ದಾಗ ನೋಡ್ಕೊಂಡಿದ್ನಿ, ಹೊಟ್ಟೆ ಬಟ್ಟೆ ಕಟ್ಟಿ ಚೆನ್ನಾಗಿ ಸಾಕಿದ್ನಿ, ದಯವಿಟ್ಟು ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಮಕ್ಕಳನ್ನ ನಿಮ್ಮ ಜೊತೆ ಕಳಿಸ್ಕೊಡ್ತಿದ್ದೀನಿ, ನೀವೇ ಅವರಿಗೆಲ್ಲ ತಂದೆ ತಾಯಿಯಾಗ ನೋಡ್ಕೊಳ್ಬೇಕು, ಅವ್ರಿಗೊಂದು ಕಿಂಚಿತ್ತು ಕಷ್ಟ ಬರದಾಗ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಯ್ತಮ್ಮ, ನಿಮ್ಮ ಮಕ್ಕಳೇ ನಮ್ಮ ಮಕ್ಕಳು ಅಂತೇಳಿ ಅವರು ದಾಸರು ಅವರು ಯಾರು ಈಶ್ವರ ಮತ್ತು ನಾಗಾರ್ಜುನ, ಇನ್ನೊಂದು ಹುಡುಗ ಇರ್ತಾನೆ ಅಂತ ಹೇಳಿದ್ನಲ್ವಾ ಈಶ್ವರನ ಅಣ್ಣ, ಅವನ ಹೆಸರು ನಾಗಾರ್ಜುನ ಅಂತ, ಅವರಿಬ್ಬರನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಈಗ ಮುಂದಿನ ದೃಶ್ಯ, ಜೊತೆ ಕರ್ಕೊಂಡು ಹೋಗ್ತಾರೆ. ಅವರು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ದಾಸರು ಅವರಿಬ್ಬರನ್ನ, ಯಾರನ್ನ ಈಶ್ವರ ಹಾಗೂ ನಾಗಾರ್ಜುನನ್ನ ಒಂದು ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 100 ಕುದುರೆಗಳಿರ್ತವೆ, 10 ಆನೆಗಳಿರ್ತವೆ, ಅವ್ರಿಗೆ ಎಲ್ಲ ರೀತಿಯಾದಂಥ ವಿದ್ಯೆಗಳನ್ನು ಕಲಿಸ್ಬೇಕಂತೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಈಶ್ವರನನ್ನ ಬಿಲ್ ವಿದ್ಯೆ ಏನಪ್ಪ ಆಮೇಲೆ ಬಿಲ್ಲು ಬಾಣ ಇದು ಮಾಡೋದು, ಮತ್ತು ದೊಡ್ಡ ದೊಡ್ಡ ಒಂದು ಕೆಲಸಗಳಿಗೆ ಇಡ್ತಾರೆ, ಅವನಿಗೆಲ್ಲ ಸಕಲ ಇದು ವಿದ್ಯೆನ ಕಲಿಸ್ಬೇಕಂತ ಇಟ್ಕೊತಾರೆ. ಯಾರನ್ನ ಈಶ್ವರನ. ಅದು ದೊಡ್ಡನು ನಾಗಾರ್ಜುನ ಸ್ವಲ್ಪ ದಡ್ಡ ಆಗಿರ್ತಾನೆ, ಹಾಗಾಗಿ ಅವನನ್ನ ಕುದುರೆಗಳಿಗೆ ಮೇವು ಹಾಕೋದಕ್ಕೆ, ಕುದುರೆಗಳಿಗೆ ನೀರು ಕುಡಿಸೋದಕ್ಕೆ, ಅಲ್ಲಿ ಸ್ವಚ್ಛ ಮಾಡೋದಕ್ಕಂದ್ರೆ ನದಿ ಎತ್ತೋದಕ್ಕೆ, ಇಂಥ ಕೆಲಸಗಳಿಗೆ ಇಟ್ಕೊತಾರೆ. ಯಾರನ್ನ ನಾಗಾರ್ಜುನನ ದೊಡ್ಡನು. ಸ್ವಲ್ಪ ಅವನು ಬುದ್ಧಿಯಲ್ಲಿ ಸ್ವಲ್ಪ ವೀಕ್ ಇರ್ತಾನೆ, ಅವನು ಬುದ್ಧಿವಂತ ಆಗಿರೋದಿಲ್ಲ, ಇವನು ಅತಿ ಬುದ್ಧಿವಂತ ಆಗಿರ್ತಾನೆ ಈಶ್ವರ, ಹಾಗಾಗಿ ಅವನಿಗೆ ಬಿಲ್ ವಿದ್ಯೆಗಳನ್ನು ಕಲಿಸ್ತಾರೆ. ಮತ್ತು ಮರಳಿನ ಮೇಲೆ ಬಿಸಿಲಲ್ಲಿ ಇದು ಮಾಡೋದು, ಅಂದರೆ ಬಿಸಿಲಲ್ಲಿ ಮರಳಿನ ಮೇಲೆ ಉರುಳೋದು, ಆ ಥರದ್ದು ದೊಡ್ಡ ದೊಡ್ಡ ಕಠಿಣ ವಿದ್ಯೆಗಳೆಲ್ಲ ಕಲಿಸ್ತಾ ಇರ್ತಾರೆ. ಯಾರಿಗೆ? ಇದು ಈಶ್ವರನಿಗೆ ಮುಳ್ಳಿನ ಮೇಲೆ ನಡೆಯೋದು, ಮತ್ತು ಈಜುಗಾರಿಕೆ ನಡೆಯೋದು, ಈಜೋದು, ಮತ್ತು ಇದರಲ್ಲಿ ಇದೇನ ಮಾಡೋದು, ಮರಳಿನ ಮೇಲೆ ಬಿಸಿಲಲ್ಲಿ ಇದು ಮಾಡೋದು, ಈ ಥರದ್ದು ಏನಿದೆ ಕಠಿಣ ವಿದ್ಯೆಗಳನ್ನೆಲ್ಲ ಈಶ್ವರನಿಗೆ ಕಲಿಸ್ತಾ ಇರ್ತಾರೆ. ಇವನನ್ನ ಸ್ವಲ್ಪ ದಡ್ಡನಾಗಿ ಮಾಡಿಬಿಡ್ತಾರೆ. ಅವನನ್ನು ಯಾರನ್ನ ಇವನ್ನ ಯಾರು ನಾಗಾರ್ಜುನನ್ನ ದಡ್ಡನನ್ನಾಗಿ ಮಾಡ್ತಾರೆ. ಹಾಗೆ ಇವರಿಬ್ರು ಪೂರ ವಿದ್ಯೆಗಳನ್ನು ಕಲಿತಾರೆ. ಈಶ್ವರ ಬೆಳೆದು ದೊಡ್ಡವರಾಗಿರ್ತಾರೆ, ಸುಮಾರು 25 ವರ್ಷ ಆಗಿರುತ್ತೆ ಅವರಿಗೆ. ಆಗ ಅವರು ಬೆಳೆದು ದೊಡ್ಡವನಾಗಿರ್ತಾನೆ, ಕುದುರೆ ಸವಾರಿ ಮಾಡಿಕೊಂಡು ಬರ್ತಾನೆ. ಈ ಕಥೆಯ ನಾಯಕ ಈಶ್ವರ, ಇವನು ಈ ಕಥೆಯ ದೊಡ್ಡ ನಾಯಕ. ಇವನು ನಾಗಾರ್ಜುನನ ತಮ್ಮ. ನಾಗಾರ್ಜುನ ದೊಡ್ಡವನು, ಇವನು ಈಶ್ವರ ಚಿಕ್ಕವನು. ಕುದುರೆ ಸವಾರಿ ಮಾಡ್ಕೊಂಡು ದಾಸರ ಹತ್ರ ಬರ್ತಾನೆ. ಜೋರ ಕುದುರೆ ಸವಾರಿ ಮಾಡ್ಕೊಂಡು ಬೆಳೆದು ದೊಡ್ಡವನಾಗಿರ್ತಾನೆ. ಬಂದು ಕುದುರೆಯಿಂದ ಇಳಿತಾನೆ. ಇಳಿದು ದಾಸರಿಗೆ ನೋಡಿ ತುಂಬ ಖುಷಿ ಆಗುತ್ತೆ. ಈಗ ಹೇಳ್ತಾರಾಗ, ನೋಡಪ್ಪ ಈಶ್ವರ, ನಾನು ನಿಮ್ಮ ತಾಯಿಗೆ ಮಾತು ಕೊಟ್ಟ ಹಾಗೆ ನಿನ್ನ ಸಕಲ ವಿದ್ಯಾ ಪಾರಂಗತನಾಗಿ ಮಾಡಿದ್ದೀನಿ, ಬಾ ನಿಮ್ಮೂರಿಗೆ ಹೋಗೋಣ, ನಿಮ್ಮ ತಾಯಿ ಎದುರಿಗೆ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸ್ತೀವಿ ಅಂತ ದಾಸರು ಹೇಳ್ತಾರೆ. ಆಯಿತು ಅಂತೇಳಿ ಅವನು ಮೊದಲಿಗೆ ದಾಸರಿಗೆ ಕುದುರೆಯಿಂದ ಕೆಳಗಿಳಿದ್ಬಿಟ್ಟು ನಮಸ್ಕಾರ ಮಾಡ್ತಾನೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ಆಗ ಇವರು ಇದನ್ನೆಲ್ಲ ಹೇಳ್ತಾರೆ ದಾಸರು, ಸರಿ ನಾವು ಹೇಳಿದಾಗೆ ಎಲ್ಲ ನೀನು ಕಲಿತೆ, ಕಠಿಣ ಕ್ರಮಗಳೆಲ್ಲ, ಕಠಿಣ ಶ್ರಮದಿಂದ ನೀನು ಎಲ್ಲ ವಿದ್ಯೆಗಳನ್ನು ಕಲಿತೆ, ಈಗ ಬಾ ಹೋಗೋಣ ನಿಮ್ಮ ತಾಯಿ ಹತ್ರ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವರು ಅಲ್ಲಿಂದ ಅವ್ರ ತಾಯಿ ಅವ್ರ ಊರಿಗೆ, ಅವ್ರ ಚಿಕ್ಕ ಹಳ್ಳಿ ಇರುತ್ತಲ್ವ ಅವ್ರದ್ದು, ಅಲ್ಲಿಗೆ ಬರ್ತಾರೆ. ಅವರು ದಾಸರು ಒಂದು ಯೋಜನೆ ಹಾಕೊಂಡಿರ್ತಾರೆ, ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಮೀನಿನ ತಲೆ ತಿಂದಿರ್ತಾನಲ್ವಾ ಈಶ್ವರ, ಇವ್ರನ್ನ ಕಂಡುಹಿಡಿಬೇಕು ಏನಂತೇಳಿ ಅವ್ರೊಂದು ರೀತಿ ಏನೋ ಕುತಂತ್ರ ನಡೆಸ್ತಾ ಇರ್ತಾರೆ. ಹಾಗಾಗಿ ಅವನೊಂದು ಮಾತನ್ನ ಹೇಳ್ತಾನೆ ಈಶ್ವರ, ಗುರುಗಳೇ, ನೀವು ನಮ್ಮ ತಾಯಿ ಮಾತು ಕೊಟ್ಟಾಗ ನನ್ನ ಸಕಲ ವಿದ್ಯಾ ಪಾರಂಗತನಾಗಿ ಮಾಡಿದ್ರಿ, ಆದರೆ ನಮ್ಮ ಅಣ್ಣನ ಯಾಕೆ ಹೀಗೆ ಅಂತ ಅನ್ನೋದ್ರೊಳಗೆ ಅವರು ಅದೆಲ್ಲ ಇರಲಿ, ಬಾ ನಿಮ್ಮ ತಾಯಿ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಇವನನ್ನ ಮಹಾರಾಜನ ಥರ ಸಿಂಗರಿಸಿ, ಯಾರನ್ನ ದೊಡ್ಡ ನಾಗಾರ್ಜುನ ಇರ್ತಾನಲ್ವಾ ಅವನ್ನ ಮಹಾರಾಜನ ಹತ್ರ ಸಿಂಗರಿಸಿ ಅವನ್ನ ಕುದುರೆ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸಕಲ ವಿದ್ಯಾ ಪಾರಂಗತನಾದರೂ ಕೂಡ ಈಶ್ವರನಿಗೆ ಹಳೆಯ ಬಟ್ಟೆನ ತೊಡಿಸಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಊರ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಸೀದಾ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಊರಿನ ಜನರೆಲ್ಲ ಬರ್ತಾರೆ. ಕುದುರೆ ಮೇಲೆ ಬಂದ್ರೆ, ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಬಂದನಂದ್ರೆ ಒಂದು ರೀತಿ ಆಶ್ಚರ್ಯ ಅಲ್ವಾ, ಒಂಥರ ಸಿರಿ ಸಂಪತ್ತು ಇದ್ದಂಗೆ, ಜನಗಳಿಗೆ ತುಂಬ ಖುಷಿ ನೋಡಿದ್ರೆ. ಹಾಗಾಗಿ ಜನೆಲ್ಲ ಬಂದ್ಬಿಡ್ತಾರೆ, ಹಳ್ಳಿ ಜನೆಲ್ಲ ಬಂದಾಗ ಅವ್ರ ತಾಯಿ ನಾಗಾರ್ಜುನ ನೋಡಿ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಕುದುರೆ ಮೇಲೆ ಕೂತಿರ್ತಾನೆ ಅವನು. ಇವನನ್ನ ಈಶ್ವರನ ನೋಡಿ ತುಂಬ ಒಂದು ರೀತಿ ದುಃಖ ಆಗುತ್ತೆ ತಾಯಿಗೆ. ಇವನು ಈಶ್ವರ ಹಳೆ ಬಟ್ಟೆ ಹಾಕೊಂಡಿದ್ರು ಕೂಡ ಮಹಾರಾಜನ ಥರ ಕಾಣ್ತಾನೆ. ಆದರೆ ನಾಗಾರ್ಜುನ ಮಹಾರಾಜನ ರೀತಿ ಬಟ್ಟೆ ಹಾಕೊಂಡಿದ್ರು ಕೂಡ ಏನೋ ಒಂದು ರೀತಿ ಕಾಣ್ತಾ ಇರ್ತಾನೆ, ಚೆನ್ನಾಗಿ ಕಾಣೋದಿಲ್ಲ ಅವನು.
ಇದನ್ನು ನೋಡಿ ಆ ತಾಯಿಗೆ ಒಂದು ರೀತಿ ದುಃಖ ಆಗುತ್ತೆ, ಏನು ಈ ರೀತಿ ಇದು ಮಾಡಿದಾರಲ್ಲ ಅಂತೇಳಿ. ಸರಿ ಆಯಿತು ಅಂತೇಳಿ ನಮಸ್ಕಾರ ಬುದ್ಧಿ, ನಾನು ಹೇಳಿದಾಗ ನೀವು ನನಗೆ ಮಾತು ಕೊಟ್ಟಾಗ ನೀವೇನು ಮಾಡಿದ್ರಿ, ನನ್ನ ಮಕ್ಕಳನ್ನು ಇಬ್ಬರೂ ನೀವು ಚೆನ್ನಾಗಿ ಇದು ಮಾಡಿದ್ರಿ. ಸರಿ ಆಯಿತು ಅಂತೇಳಿ ನನ್ನ ಮಕ್ಕಳನ್ನು ನೀವು ನನಗೆ ಮಾತು ಕೊಟ್ಟಾಗ ನೀವು ಚೆನ್ನಾಗಿ ನೋಡ್ಕೊಂಡಿದ್ರಿ. ನಾನು ನಿಮಗೆ ಸದಾ ಋಣಿಯಾಗಿರ್ತೀನಿ. ಇನ್ನು ಮುಂದೆ ನಾನು ನೀವು ಹೇಳಿದಾಗ ನಿಮ್ದು ಏನಾದರೂ ಇದ್ದರೆ ನನಗೆ ಹೇಳ್ರಿ ಸ್ವಾಮಿ ಅಂತ ಹೇಳ್ತಾಳೆ. ಯಾರು? ಈಶ್ವರನ ತಾಯಿ. ಸ್ನೇಹಿತರೆ, ಈ ಕಥೆ ಇಷ್ಟಕ್ಕಿರಲಿ. ನಾನು ಇನ್ನು ಈ ಕಥೆಯ ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.